ಸ್ನೇಹಿತರೆ ನಮಸ್ಕಾರ. ಇಬನಿ ನ್ಯೂಸ್ಗೆ ಸ್ವಾಗತ. ನಿನ್ನೆ ಬಳ್ಳಾರಿಯ ಮಾಜಿ ಅರೆ ಸೈನಿಕರಿಂದ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಪರಮದೇವನಹಳ್ಳಿ ವಿದ್ಯಾರ್ಥಿಗಳಿಗೆ ರಾಷ್ಟ್ರ ರಕ್ಷಣೆಯಲ್ಲಿ ಪ್ಯಾರಾಮಿಲಿಟರಿಗಳ ಪಾತ್ರ ಎಂಬ ವಿಷಯದ ಬಗ್ಗೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ ಗೋಪಾಲ್ ಸಾಗರ್ ವಹಿಸಿಕೊಂಡಿದ್ದರು. ವಿಶೇಷ ಉಪನ್ಯಾಸಕರಾಗಿ ಮಾಜಿ ಸೈನಿಕರು ಹಾಗೂ ಬಳ್ಳಾರಿ ಜಿಲ್ಲಾ ಗೃಹ ರಕ್ಷಕ ದಳದ ಕಮಾಂಡೆಂಟ್ ಶ್ರೀ ಎಮ್ಮಿಗನೂರು ಶೇಖ್ ಸಾಬ್, ಬಳ್ಳಾರಿ ಸೇವರತ್ನ ಪ್ರಶಸ್ತಿಗಾರರು ಮತ್ತು ಜಗಳೂರು ಮಾಜಿ ಅರೆ ಸೇನೆ ಸಂಘದ ಗೌರವಾಧ್ಯಕ್ಷರು ಮತ್ತು ಭಾರತ ಸೇವರತ್ನ ಪ್ರಶಸ್ತಿಗಾರರು ಬಿಎನ್ ಪ್ರಹ್ಲಾದ್ ರೆಡ್ಡಿ ಇವರುಗಳು ವಿದ್ಯಾರ್ಥಿಗಳನ್ನು ಕುರಿತು ಭಾರತವು ಸುಮಾರು 200 ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂತಹ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಸ್ವತಂತ್ರವನ್ನು ಪಡೆದುಕೊಂಡಿರುತ್ತಾರೆ. 47ರಿಂದ ಭಾರತವು ಪಾಕಿಸ್ತಾನ ವಿರುದ್ಧ 4 ಬಾರಿ ಯುದ್ಧವನ್ನು ಮಾಡಿದೆ. 1947, 1965 ಹಾಗೂ 1971, 1999 ಹಾಗೂ ಸರ್ಜಿಕಲ್ ಸ್ಟ್ರೈಕ್, ಆಪರೇಷನ್ ಸಿಂಧೂರ. ಹೀಗೆ ಭಾರತವು 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದಿರುವ ಈ ನಮ್ಮ ಭವ್ಯ ಭಾರತವನ್ನು ಯಾವ ರೀತಿಯಲ್ಲಿ ತಮ್ಮ ಸೈನಿಕರು ಕರ್ತವ್ಯವನ್ನು ನಿಭಾಯಿಸುತ್ತಿದ್ದಾರೆ. ಸೈನಿಕರ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಹಗಲು ರಾತ್ರಿ ಎನ್ನದೆ ದಟ್ಟವಾದ ಕಾಡುಗಳಲ್ಲಿ ಹಾಗೂ ಹಿಮಪರ್ವತಗಳಲ್ಲಿ ತನ್ನ ಪ್ರಾಣವನ್ನು ತೊರೆದು 24/7 ಗಂಟೆಗಳ ಕಾಲ ಕರ್ತವ್ಯದಲ್ಲಿ ತೊಡಗಿರುತ್ತಾರೆ ಹಾಗೂ 22 ವರ್ಷಗಳ ಕಾಲ ತನ್ನ ಯೌವನವನ್ನು ಈ ಭಾರತಾಂಬೆಯ ಮಡಿಲಿಗೆ ಸಮರ್ಪಿಸಿಕೊಳ್ಳುತ್ತಾರೆ. ಹಾಗೂ ಒಂದು ತಾಯಿಯು 9 ತಿಂಗಳ ಮಗುವನ್ನು ಗರ್ಭದಲ್ಲಿ ಯಾವ ರೀತಿ ಲಾಲನೆ ಪಾಲನೆ ಮಾಡುತ್ತಾಳೆ, ಅದೇ ತರಹ ನಮ್ಮ ಪ್ರಾಣವನ್ನು ರಕ್ಷಿಸುತ್ತಾ ಸೈನಿಕರು ಭಾರತಾಂಬೆಯನ್ನು ಕಾಪಾಡಿಕೊಳ್ಳುತ್ತಾರೆ. ನಕ್ಸಲ್ ಎಂದರೇನು, ಉಗ್ರವಾದಿಗಳೆಂದರೇನು, ಇವರ ಮಧ್ಯೆ ಇರುವ ವ್ಯತ್ಯಾಸಗಳೇನು ಹಾಗೂ ಇವರಿಂದ ಯಾವ ರೀತಿಯಾಗಿ ಭಾರತಾಂಬೆಯನ್ನು ಕಾಪಾಡಿಕೊಳ್ಳುತ್ತಾರೆ. 28 ರಾಜ್ಯಗಳಲ್ಲಿ 14 ರಾಜ್ಯಗಳು ನಕ್ಷತ್ರ ಪ್ರದೇಶವಾಗಿರುತ್ತವೆ. ಯಾವ ರಾಷ್ಟ್ರಗಳು ಯಾವ ರಾಜ್ಯದ ಗಡಿಭಾಗವನ್ನು ಹೊಂದಿದೆ, ಅದರ ವಿಸ್ತೀರ್ಣವೆಷ್ಟು, ಅಲ್ಲಿ ಯಾವ ಸೈನಿಕರು ತಮ್ಮ ಕರ್ತವ್ಯವನ್ನು ನಿಭಾಯಿಸುತ್ತಿದ್ದಾರೆ ಹಾಗೂ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮಾಜಿ ಸೈನಿಕ ಪ್ರಹ್ಲಾದ ರೆಡ್ಡಿ ಮತ್ತು ಶೇಖ್ ಸಾಬ್ ಇವರುಗಳು ವಿದ್ಯಾರ್ಥಿಗಳಿಗೆ ತಿಳಿಹೇಳಿದರು. ಈ ಸಂದರ್ಭದಲ್ಲಿ ಬಳ್ಳಾರಿ ಘಟಕದ ಮಾಜಿ ಸೈನಿಕರಾದ ಈಶ್ವರ ರೆಡ್ಡಿ, ಪ್ರವೀಣ್ ಕುಮಾರ್, ಗೋವಿಂದು, ಲಕ್ಷ್ಮಣ್, ವೀರೇಶ್ ಮತ್ತು ಎಂಆರ್ ರೆಡ್ಡಿ ಹಾಗೂ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ ಗೋಪಾಲ್ ಸಾಗರ್, ಉಪನ್ಯಾಸಕರಾದ ಮಂಜುನಾಥ್ ಸರ್, ಶ್ರೀಮತಿ ಯಶೋದಾ, ಬಸವರಾಜ್ ಹಾಗೂ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಅಶೋಕ್ ಸರ್ ಹಾಗೂ ಕಾಲೇಜಿನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಮತ್ತು ಗ್ರಾಮ ಲೆಕ್ಕಾಧಿಕಾರಿಯಾದ ಶ್ರೀ ವೈಜನಾಥ್, ಪರಮದೇವನಹಳ್ಳಿಯ ಗ್ರಾಮದ ಅಧ್ಯಕ್ಷರು ಹಾಗೂ ಗುತ್ತಿಗೆದಾರರಾದ ಶಿವರಾಜ್ ಇವರುಗಳು ಉಪಸ್ಥಿತರಿದ್ದರು. ಕಾಲೇಜಿನ ವತಿಯಿಂದ ಮಾಜಿ ಅರೆ ಸೈನಿಕರಿಗೆ ಸನ್ಮಾನ ಮಾಡಲಾಯಿತು. ಹೋಗುವಂತಹ ವಿದ್ಯಾರ್ಥಿಗಳಿರ್ತೀರ, ಅದರಲ್ಲಿ ಹೋಗುವಂಥ ವಿಷಯಗಳಿರುತ್ತೆ. ಅದಕ್ಕೋಸ್ಕರ ಒಂದು ಕೆಲವು ಪಾಠಗಳು ಇರುತ್ತೆ. ಸೆಂಟೆಂಟ್ ಅಂತ ನೋಟ್ ಮಾಡ್ರಿ. ನೋಡಿ, ನಮಗೆ 1947 ಆಗಸ್ಟ್ 14ರಂದು ಮಧ್ಯರಾತ್ರಿ ಸ್ವತಂತ್ರ ಆಯಿತು. ಆಗ ಸುಮಾರು 200 ವರ್ಷಗಳ ಸತತ ಹೋರಾಟದ ಫಲವಾಗಿ ಇದಕ್ಕಾಗಿ ಅನೇಕ ಪ್ರಾಣವನ್ನು ಸೈನಿಕರು ಕೊಟ್ಟರು. ವೀರ ಯೋಧರು ಬಲಿಯಾದರು. 200 ವರ್ಷಗಳ ಬ್ರಿಟಿಷರನ್ನು ಆಳ್ವಿಕೆ ಮಾಡಿದ ತರವಾದ ನಮಗೆ ಬಂದಂತಹ ಇದು ಸ್ವತಂತ್ರ 1947ರಲ್ಲಿ ಸ್ವತಂತ್ರ ಬಂತು. ಹಾಗೂ ಭಾರತ ಅಂತ ಹೆಸರು ಯಾರು ಬಂತು? ಭಾರತ ಅಂತ ಅಂತೀವಿ, ಇಂಡಿಯಾ ಅಂತೀವಿ. ಅದು ಹೆಸರು ಹೇಗೆ ಬಂತು ಗೊತ್ತಿದೆ? ಯಾಕೆನ ಭರತ ಎಂಬ ಚಕ್ರವರ್ತಿ ಆಳ್ತಿದ್ದ. ಭರತ ನಾಡು, ಭರತ ಖಂಡ, ಭರತ ಆದ್ದರಿಂದ ಆ ದೇಶ ಆ ಚಕ್ರವರ್ತಿ ಆಳಿರುವಂತಹ ಇದಕ್ಕೆ ಭಾರತ, ಭರತ ನಾಡು, ಭರತ ಖಂಡ ಅಂತ ಹೆಸರಾಯಿತು. ಅದರಲ್ಲಿ ಒಂದು ಇಂಡಿಯಾ ಅಂತ ಒಂದು ಇದು ಬಂತು. ಇಂಡಿಯಾ ಅಂತ ಬ್ರಿಟಿಷರ್ ಬಿಟ್ಟು ಹೆಸರು ಭಾರತಕ್ಕೆ. ಆ ಇಂಡಿಯನ್ ಡೆಫಿನೇಷನ್ ಅಂತ ಅವರು ಗೊತ್ತಿದೆಯಾ? INDIA ಗೊತ್ತಿಲ್ವಾ? ನೋಟ್ ಮಾಡ್ಕೊಳ್ಳಿ. ಒಂದು ಶಿವವಾಗಿ ಇಂಡಿಪೆಂಡೆಂಟ್ ನೇಷನ್ ಡಿಕ್ಲೇರಿಂಗ್ ಆಗಸ್ಟ್. ಇಂಡಿಪೆಂಡೆಂಟ್ ನೇಷನ್ ಡಿಕ್ಲೇರಿಂಗ್ ಆಗಸ್ಟ್ ಅಂದರೆ ನಾವು ಭಾರತವನ್ನು ಆಗಸ್ಟ್ ತಿಂಗಳಲ್ಲಿ ಗೊಳಿಸುತ್ತೇವೆ ಎಂಬ ಪದವನ್ನು ಆಗ ಬ್ರಿಟಿಷರು ಇಂಡಿಯಾವನ್ನ ಪದದಲ್ಲಿ ಸೇರಿಸಿಕೊಂಡಿದ್ರು. ಸ್ವಾತಂತ್ರ್ಯ ನಮಗೆ ಸಿಕ್ತು. ಇದು ಸ್ವತಂತ್ರ ಕೇವಲ ಒಂದು ಶ್ರೀಮಂತರಿಗೆ ಕೊಡುವಂತಹ ಶ್ರೀಮಂತ ಕುಟುಂಬ ಕೊಡುವಂತಲ್ಲ ಸ್ವತಂತ್ರ. 144 ಕೋಟಿ ಜನಸಂಖ್ಯೆಯು ಸಹ ಸ್ವತಂತ್ರರಾಗಬೇಕಂದ್ರೆ ನಮ್ಮಲ್ಲಿ ಏಕತೆ ಇರಬೇಕು. ಏಕತೆಯಿಂದ ಅವರು ಐಕ್ಯತೆಯನ್ನು ನಾವು ಕಾಣಬೇಕಾಗುತ್ತೆ. ಎಲ್ಲ ಜಾತಿ ಭೇದ ಬಿಟ್ಟು ನಾವೆಲ್ಲ ಒಂದು ಎನ್ನುವ ಒಂದು ಬಡಸನ್ನು ತಾವು ಬಡಸಂಚ್ಕೋಬೇಕು ವಿದ್ಯಾರ್ಥಿಗಳು. ಇಂದಿನ ಮಕ್ಕಳೇ ಮುಂದಿನ ಭವಿಷ್ಯದ ಪ್ರಜೆಗಳು.
ಅರ್ಥ ಆಯ್ತಾ? ನಾವು ಇಷ್ಟು ದಿನ ನಾವೇನು ತಮ್ಮ 22 ವರ್ಷದ ಇಲ್ಲಿ ನಿಂತಿರುವಂತ 22 ವರ್ಷ 25 ವರ್ಷ ತಮ್ಮ ಯೌವನವನ್ನು ಈ ಭಾರತಾಂಬರ ಮಡಿಲಲ್ಲಿ ಹಾಕಿ ನಾವು ನಮ್ಮ ಭಾರತಾಂಬ ಮಾತೆಯನ್ನು ಕಾಪಾಡ್ಕೊಂಡಿದ್ದೀವಿ. ಅದೇ ತರ ನೆಕ್ಸ್ಟ್ ನಿಮ್ಮ ಕರ್ತವ್ಯ ಇದು. ಇವಾಗ ಬೆಳೀತಿರುವಂತ ನಿಮ್ಮ ಯುವ ಪೀಳಿಗೆ ಈ ನಮ್ಮ ಭಾರತವನ್ನು ಯಾವ ರೀತಿ ಕಾಪಾಡಬೇಕು ಅನ್ನೋ ಬುದ್ಧಿ ನಿಮ್ಮಲ್ಲಿರಬೇಕು. ಆಗತಾನೆ ಒಂದು ಸುಂದರವಾದ ಒಂದು ಭವ್ಯವಾದ ಒಂದು ಕಟ್ಟಲು ಸಾಧ್ಯವಾಗುತ್ತೆ. ಅರ್ಥ ಆಯ್ತಾ? ನೀವು ಅದೇ ಹೇಳ್ತಾರೆ ನೋಡಿ. ಯಾಕಂದ್ರೆ ನಮ್ಮಲ್ಲಿ ಇರುವಂತ ನೆಗ್ಲಿಜೆನ್ಸಿ ಜಾಸ್ತಿ, ಸೋಮಾರಿತನ ಜಾಸ್ತಿ. ಯಾಕಂದ್ರೆ ನಾವು ಬೇರೆಯಿಂದ ಅವಲಂಬಿತರಾಗ್ತೀವಿ. ನಮ್ಮಲ್ಲಿ ಕೃಷಿ ತರ ಮಾಡುವ ಜಮೀನಿದೆ, ಸಾಕಷ್ಟು ನೀರಿದೆ, ಆದ್ರೆ ನಾವು ಮಾಡಲ್ಲ. ಯಾಕಂದ್ರೆ ನಮ್ಮಲ್ಲಿ ಸೋಮಾರಿತನ ಇದೆ. ನಾವು ಸೋಮಾರಿತನ ಹೋರಾಡಿಸಬೇಕು. ಆ ಸೋಮಾರಿತನ ಹೋರಾಡಿಸಿ ಬೇರೆ ಅವಲಂಬಿತ ಆಗಬಾರ್ದು ನಾವು. ಆಗ ತಾನೇ ನಮ್ಮ ಭಾರತವು ಮುಂದುವರೆದ ರಾಷ್ಟ್ರಗಳ ಸಾಲಿನಲ್ಲಿ ಸೇರಲು ಸಾಧ್ಯ. ಮುಂದುವರಿತಿರುವ ರಾಷ್ಟ್ರಗಳಲ್ಲಿ ಹೊರದಂತ ರಾಷ್ಟ್ರವಾಗಬೇಕು ಹೊರತು ಹೊಡೆಯುತ್ತಿರುವ ರಾಷ್ಟ್ರ ಆಗಬಾರ್ದು. ಮುಂದುವರೆದ ರಾಷ್ಟ್ರವಾಗಬೇಕು, ಮುಂದುವರಿತಿರುವ ರಾಷ್ಟ್ರಗಳಲ್ಲಿ ಆಗಬಾರ್ದು. ಆದ್ದರಿಂದ ತಾವು ಯುವಕರು ಶ್ರಮ ವಹಿಸಿ ದೇಶಕ್ಕಾಗಿ ಅನೇಕರು ತಮ್ಮ ತ್ಯಾಗವನ್ನು ಮಾಡ್ತಿದ್ದಾರೆ. ಅದೇ ತರ ನಮಗೆ ಹೇಳಬೇಕಂದ್ರೆ ಬ್ರಿಟಿಷರು ಮಾತಾಡಿದ್ರು, ಇಂಡಿಯಾ ಇಸ್ ಎ ರಿಚ್ ಕಂಟ್ರಿ ಬಟ್ ಅನ್ಎಜುಕೇಟೆಡ್ ಫಾರ್ ದ ಪೂರ್ ಪೀಪಲ್. ಅಂದ್ರೆ ಭಾರತವು ಒಂದು ಶ್ರೀಮಂತಿಕೆಯಿಂದ ಕೂಡಿದಂತ ಒಂದು ಬಡ ರಾಷ್ಟ್ರ. ನಮ್ಮಲ್ಲಿ ಬೇಕಾದಷ್ಟು ಸಂಪತ್ತು ಐಶ್ವರ್ಯ ಇದೆ. ಫಸ್ಟ್ ಬ್ರಿಟಿಷರ ಕಾಲದಲ್ಲಿ ಬಂಗಾರವನ್ನು ಸಂತೆಯಲ್ಲಿ ತೂಕ ಮಾಡ್ಕೊಡೋರು. ಇವಾಗ ಮಾಡ್ಕೊಡ್ತಾರ? ಆ ಥರ ಇದೆಯಾ? ಆ ಥರ ಅದು ಸಂಪತ್ತು ನಮ್ಮ ಹತ್ರ ಮಾಡಿದೆ, ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಳ್ಳಲ್ಲ.